ಕಿರಣ್. ಓ ಸರ್, ಅಮ್ಮ ಸರ್, ನೀವು ಇಲ್ಲಿ ಇಷ್ಟೊತ್ತಿನಲ್ಲಿ, ಅದು ಸೆಕ್ಯೂರಿಟಿ ಇಲ್ಲದೆ, ವಾಟ್ ದ ಬ್ಲಡಿ ಹೆಲ್ ದಿಸ್ ಸೆಕ್ಯೂರಿಟಿ ಡೂಯಿಂಗ್? ಸರ್, ಇಷ್ಟೊತ್ತಿನಲ್ಲಿ ಸೆಕ್ಯೂರಿಟಿ ಇಲ್ಲದೆ ಬಂದಿದ್ದೀರಲ್ಲ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಸೆಕ್ಯೂರಿಟಿ ಅವ್ರಿಗೆ ಹೇಳಿ. ರಿಲ್ಯಾಕ್ಸ್ ಕಿರಣ್, ರಿಲ್ಯಾಕ್ಸ್. ಸೆಕ್ಯೂರಿಟಿನ ನಾನೇ ಬೇಡ ಅಂತ ಬಿಟ್ಟು ಬಂದೆ. ನಿನ್ಗೆ ಅಪಾಯ ಆಗಿದೆ ಅಂತ ಗೊತ್ತಿತ್ತು, ನನ್ನ ಕೈಲಿ ಸುಮ್ಮನೆ ಇರಕ್ಕಾಗ್ಲಿಲ್ಲಮ್ಮ. ಅಂಥದ್ದೇನಾಗಿಲ್ಲ ಸರ್, ಐ ಆಮ್ ಆಲ್ ರೈಟ್. ಆದ್ರೆ ನೀವ್ ಹೀಗೆ ಒಂಟಿಯಾಗಿ ಬಂದಿದ್ದು ತಪ್ಪು. ನಿಮ್ಗೇನಾದ್ರೂ ಅಪಾಯ ಆದ್ರೆ ನನಗೆ ಕೆಟ್ಟ ಹೆಸರು. ಬನ್ನಿ, ಡ್ರಾಪ್ ಮಾಡ್ತೀನಿ. ನಾನಿವತ್ ಸಿಎಂ ಆಗಿ ಬರ್ಲಿಲ್ಲಮ್ಮ. ಒಂದ್ ಹೆಣ್ಮಗುಗೆ ತಂದೆ ಸ್ಥಾನದಲ್ಲಿ. ಓಹೋ, ತಂದೆ ಅಂತ ಹೇಳ್ಕೊಳಕ್ಕೆ ಇನ್ನೂ ಸ್ವಾಭಿಮಾನ ಬಿಡ್ತಾ ಇಲ್ಲ ಅಲ್ಲ? ಎಷ್ಟೇ ಆದ್ರೂ ಹೆಣ್ಮಗು, ಅದು ಬೇಡವಾದದ್ದು. ಹ್ಯಾಕ್ ತಂದೆ ಅಂತ ಒಪ್ಕೋತೀರಿ? ಅಂದ್ರೆ ಕಿರಣ್ಗೆಲ್ಲ ವಿಷಯನೂ ಗೊತ್ತು, ಅವಳಿಗೆಲ್ಲ ಗೊತ್ತು. ತನ್ನ ತಾಯಿ ತಾಳಿನ ಕಿತ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ದು, ಅದೇ ತಾಯಿ ಯಾರ ಹಂಗನಲ್ಲೂ ಬಾಳ್ದೆ ತನ್ನ ಕರುಳಿನ ಕುಡಿನ ಬೆಳೆಸಿ ಓದಿಸಿದ್ದು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಸಾಧಿಸಿ ತೋರಿಸಿದ್ದು ಎಲ್ಲಾನು ಗೊತ್ತು. ನನ್ನಿಂದ ನಿಮ್ಗೆ ತುಂಬಾ ಅನ್ಯಾಯ ಆಗೋದು. ಐ ಆಮ್ ಸಾರಿ. ಎಷ್ಟು ಸುಲಭವಾಗಿ ಹೇಳ್ಬಿಡ್ರಿ. ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತವ್ರು ಯಾರು? ನಾನು, ನನ್ನ ಮಗಳು. ಸುಮ್ನೆ ಹಾಗೆ ಒಂದ್ಸಲ ಸಾರಿ ಅನ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಶಾರದಾ, ನನ್ನ ಮಾತಿನಲ್ಲೇ ಕೊಲ್ಬೇಡ. ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ, ಇನ್ನೂ ಅನುಭವಿಸ್ತಾನೆ ಇದ್ದೀನಿ. ಕ್ಷಮಿಸು, ದಯವಿಟ್ಟು ನನ್ನ ಕ್ಷಮಿಸು. ಕ್ಷಮಿಸ್ತೀನಿ, ಆದ್ರೆ ನಾನ್ ಕೇಳಿದ್ದನ್ನ ಕೊಟ್ರೆ ಮಾತ್ರ. ಕೊಡ್ತೀನಿ, ಏನ್ ಬೇಕು ಕೇಳು, ಏನ್ ಬೇಕಾದ್ರೂ ಕೊಡ್ತೀನಿ. ನಾನ್ ಕಳ್ಕೊಂಡ ನನ್ನ ಸುಂದರವಾದ ಪುಟ್ಟ ಸಂಸಾರದ ಸವಿಗನಸುಗಳನ್ನ ವಾಪಸ್ ಕೊಡಿ. ನನ್ನ ಮಗಳು ಹುಟ್ಟವಾಗ್ಲೇ ಕಳ್ಕೊಂಡ ಅಪ್ಪ ಅನ್ನೋ ಪ್ರೀತಿನ ವಾಪಸ್ ಕೊಡಿ. ಕೊಡ್ತೀರಾ? ಹೇಳಿ, ಕೊಡ್ತೀರಾ? ನೀವು ಕೊಟ್ಟು ನಮಗ್ ಬೇಕಾಗಿಲ್ಲ. ಹೌದು, ಯಾಕೆಂದ್ರೆ ನನ್ನ ಕಿರಣ್ಗೆ ಅಪ್ಪ ಅನ್ನೋ ಕೊರತೆನೇ ಇಲ್ಲದ ಹಾಗೆ ಬೆಳೆಸಿದ್ದೀನಿ. ಇವತ್ತು ಸಮಾಜದಲ್ಲಿ ಅವಳನ್ನ ಪ್ರತಿಷ್ಠಿತ ಸ್ಥಾನದಲ್ಲಿ ಡಿಸಿಪಿ ಕಿರಣ್ ಆಗಿ ನಿಲ್ಸಿದ್ದೀನಿ. ಅದನ್ನ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದ್ರೆ ನಿಮ್ಗೆ ಹೇಳ್ಕೊಳಕ್ಕೆ ಏನಿದೆ? ಹೆಣ್ಣು ಅಂದ್ರೆ ಕೇವಲವಾಗಿ ಕಾಣ್ತಾ ಇದ್ದ ನಿಮ್ಗೆ ಒಬ್ಬ ಗಂಡು ಮಗ ಇದಾನಲ್ಲ, ಅವನು ಏನ್ ಮಾಡ್ಕೊಂಡಿದ್ದಾನೆ? IAS, IPS, MBBS, MBA, ಇಂಜಿನಿಯರಿಂಗ್ ಏನ್ ಮಾಡ್ಕೊಂಡಿದ್ದಾನೆ? ಪೊರ್ಕಿ ತರ ಅಲ್ಕೊಂಡು ಪೋಲಿ ವಿದ್ಯೆಗಳಲ್ಲಿ ಡಾಕ್ಟರೇಟ್ ಮಾಡ್ತಿದ್ದಾನೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಆವತ್ ಏನಂದ್ರಿ ನೀವು? ಗಂಡು ಮಕ್ಕಳಾದ್ರೆ ಮುಪ್ಪಿನಲ್ಲಿ ಆಸರೆ ಕೊಡೋ ತೋಳ್ಬಲ ಅಂತಂದ್ರಿ. ಆಸರೆ ಸಿಕ್ತಿದ್ಯಾ ಅವನಿಂದ? ಶವ ಸಂಸ್ಕಾರ ಮಾಡೋದಕ್ಕೆ ಗಂಡು ಮಗನೇ ಲಾಯಕ್ಕು ಅಂತ ಹೇಳ್ತಿದ್ರಲ್ಲ, ಸಂಸ್ಕಾರ ಮಾಡೋವರೆಗೂ ನಿಮ್ ಮಗ ನಿಮ್ ಜೊತೆಲೇ ಇರ್ತಾನೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮ್ಗೆ? ಬದುಕಿಸ್ಬೇಕಾದ ಮಗ ಇವತ್ತು ನಿಮ್ಮನ್ನ ಇಂಚಿಂಚಾಗಿ ಸಾಯಿಸ್ತಾ ಇದ್ದಾನೆ. ನೀವು ಬೇಡ ಅಂತ ಬಿಟ್ಟು ನನ್ನ ಮಗಳು ನಿಮ್ಮನ್ನ ಸಾಯೋದ್ರಿಂದ ಬದುಕಿಸಿದಾಳೆ. ಎಂಥ ವಿಪರ್ಯಾಸ ಅಲ್ಲ? ಶಾರದಾ, ನಾನ್ ತಪ್ಪು ಮಾಡಿದೆ, ಅದಕ್ಕೋಸ್ಕರ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ. ಈಗ ನೀವು ನನ್ನ ಜೊತೆ ಬಂದ್ರೆ ನಿಮ್ಮನ್ನ ಚೆನ್ನಾಗಿ ಇಟ್ಕೋತೀನಿ. ಶಬಾಷ್. ಜಗತ್ತಲ್ಲಿ ಎಲ್ಲೂ ನಡ್ದೇ ಇಲ್ಲ ಅನ್ಸುತ್ತೆ. ಇಲ್ಲ, ನಾನೇ ಕೇಳಿಲ್ವೇನೋ ಅನ್ನಿಸ್ತಾ ಇದೆ. ನೋಡ್ದ್ಯಾ? ನೋಡು, ಕಟ್ಕೊಂಡ್ ಹೆಂಡತಿನ ಇಟ್ಕೋತೀನಿ ಅಂತ ಹೇಳ್ತಿದ್ದಾರೆ. ಇದು ಈ ಮನುಷ್ಯ ದೊಡ್ಡಸ್ತಿಗೆ. ಶಾರದಾ, ಶಾರದಾ, ಕಿರಣ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲಮ್ಮ. ನಿಮ್ ತಾಯಿ ನನ್ನನ್ನ. ಯು ಆರ್ ಟೂ ಲೇಟ್. ಐ ಮೀನ್, ಇಟ್ಸ್ ಟೂ ಲೇಟ್. ಬನ್ನಿ, ಡ್ರಾಪ್ ಮಾಡ್ತೀನಿ. ನೋಡು, ನನ್ನ ವೆಹಿಕಲ್ನ CM ಮನೆಗೆ ಕಳಿಸ್ಕೊಡು. ಓಕೆ ಮೇಡಮ್. ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ನಾನಿನ್ ಬರ್ತೀನಿ. ಏಯ್, ನಿಂತ್ಕೊಳೆ. ಅವತ್ತು ಏನಂದೆ ನೀನು? ನನ್ನ ಮಗನ ಸ್ಥಾನದಲ್ಲಿ ಹೆಣ್ಮಗು ಇದ್ದಿದ್ರೆ ಅವಳು ನಿನ್ನ ವಯಸ್ಸಿನವಳೇ ಆಗಿರ್ತಿದ್ಲು ಅಂತಲ್ಲ? ಅಕಸ್ಮಾತ್ ಹೆಣ್ಮಗು ಇದ್ದಿದ್ರೆ ಅವಳನ್ನ ಸರಿ ಹೊತ್ನಲ್ಲಿ ಗಂಡಸು ಜೊತೆ ಓಡಾಡಕ್ಕೆ ಬಿಡ್ತಿರ್ಲಿಲ್ಲ. ಯಾಕ್ರಿ ತಡಿತೀರ ಅವಳ? ಅವಳಿವತ್ ನನ್ಗೇನೋ ಮಾಡಕ್ಕಾಗಲ್ಲ.
ಖಾಕಿ ಬಟ್ಟೆ ಮೈ ಮೇಲೆ ಇದ್ರೆ ತಾನೇ ಅವಳು ನನಗ್ ಪೊಗರು ತೋರ್ಸೋದು. ಸೀರೆ ಉಡೋಳು ಕಚ್ಚೆ ಹಾಕಿದ್ರೆ ಏನಾಗುತ್ತೆ ಅಂತ ನಾನ್ ನಿನಗ್ ತೋರಿಸ್ತೀನಿ. ಬಾರೇ ಬಾ. ಯಾಕ್ ಡ್ಯಾಡ್, ನಿಮ್ಮಿಬ್ಬರು ನಾಟಕ ಗೊತ್ತಾಗೋಯ್ತು ಅಂತ ಕೋಪನ? ಚಟ್ಟಕ್ಕೇರೋ ವಯಸ್ಸಾದ್ರೂ ರಂಗೀಲ ಆಟ ಆಡೋ ಚಟ ಬಿಟ್ಟಿಲ್ಲ ಅಲ್ಲ ನಿನಗೆ? ಹರಿ, ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ಯಾ ನೀನು? ಅವಳು ಯಾರು ಗೊತ್ತಾ? ಸರ್, ಯಾಕೆ ಅವಳು ತಡದ್ಲು ಅಂತ ಸುಮ್ನಾಗ್ಬಿಟ್ಟೆ? ಹೇಳು ಹೇಳು ಯಾರು ಅಂತ. ನಾವು ಕೇಳೇ ಬಿಡ್ತೀವಿ. ಹೇಳಕ್ಕಾಗ್ತಾ ಇಲ್ಲಲ್ಲ, ಬಟ್ ಐ ನೋ ಶಿ ಈಸ್ ಯೋರ್ ಕೀಪ್. ಅಲ್ಲ, ನನ್ ಕಣ್ಣು ಮುಂದೆ ಯಾರು ನಿಂತ್ಕೋಬೇಡಿ. ಗೆಟ್ ಔಟ್, ಗೆಟ್ ಔಟ್. ಹೆಣ್ಣು ತನ್ನ ಕಷ್ಟ ಸುಖಗಳನ್ನ ಹೇಳ್ಕೊಳಕ್ಕೆ ಅವಳಿಗೆ ತಾಯಿ ಇರ್ಬೇಕು, ಇಲ್ಲ ಮಗಳಿರ್ಬೇಕು. ತಾಯಿನೇ ತನ್ನ ನೋವನ್ನ ಮಗಳ ಮುಂದೆ ಹೇಳ್ಕೊಂಡಾಗ ಆ ಮಗಳು ತನ್ನ ದುಃಖನ ಯಾರ ಮುಂದೆ ಹೇಳ್ಕೊತಾಳೆ? ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ತೋಳಾಸರೆ ಬೇಕೇ ಬೇಕು. ಆ ತೋಳಾಸರೆ ನಾನಾಗಕ್ಕೆ ಇಷ್ಟಪಡ್ತೇನೆ. ಅಮ್ಮ, ನಾನು ನಿನಗೆ ಪ್ರಾಮಿಸ್ ಮಾಡ್ದಾಗೆ ನನಗ್ ಬೇಕಾದವ್ರನ್ನ ಪ್ರೀತಿಸೋದಕ್ಕಿಂತ ನನ್ನನ್ನ ಪ್ರೀತಿಸೋರ್ನ ಇವತ್ತು ನಿನ್ ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ದೀನಿ. ಇವರು ಸೂರಜ್ ಅಂತ. ಸೂರಜ್ ನನ್ ಜೀವ, ನನ್ ಸರ್ವಸ್ವ, ನನ್ ತಾಯಿ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಈಗಲೇ ಬಂದ್ಬಿಡ್ತೀನಿ. ಓಕೆ ಅಮ್ಮ. ಏನಮ್ಮ ಇದು? ಕನ್ಯಾಸರೆ ಬಿಡ್ಸಕ್ ಒಪ್ಕೊಂಡಿರೋ ಪುಣ್ಯಾತ್ಮನಪ್ಪ ನೀನು. ನಿನ್ ಋಣನ 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಛೆಛೆ, ದೊಡ್ಡ ಮಾತು. ಬಿಡ್ಸಕ್ ಅವನಿಂದ ಆರ್ಡರ್ ಬಂತು, ಬಿಡಿಸ್ದೆ. ದಟ್ಸ್ ಆಲ್. ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಆದಷ್ಟು ಬೇಗ ಈ ಮದ್ವೆ ಮುಗಿಸ್ಬಿಡೋಣ. ಹಿರೀಕರು ನೀವು, ಹೇಗೆ ಹೇಳಿದ್ರೆ ಹಾಗೆ, ಎಲ್ಲಿ ಅಂದ್ರೆ ಅಲ್ಲೇ. ಸಿಂಪಲ್ ಆಗಿ ರಿಜಿಸ್ಟ್ರಾರ್ ಆಫೀಸಲ್ಲಿ ನಮ್ಮ ಮದ್ವೆ. ಅದು ಕೊಂಚ ಕಾಸ್ಟ್ಲಿ, ಸ್ವಲ್ಪ ಲೇಟ್ ಅನ್ಸುತ್ತೆ. ಅಮ್ಮ ಒಪ್ಪೋದಾದ್ರೆ ಇಲ್ಲೇ ಈಗ್ಲೇ ನಾನ್ ರೆಡಿ. ನಾನ್ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಯು ಫಿಕ್ಸ್ ದಟ್ ಪ್ರೋಗ್ರಾಮ್. ಎಸ್ ಸರ್. ಓಕೆ ಸರ್, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನಮ್ಮ, ಏನಾಗ್ಬೇಕು? ಐ ನೀಡ್ 3 hours ಪರ್ಮಿಷನ್ ಸರ್. ಯಾಕೆ? ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಅದೇ ಏನ್ ಕೆಲ್ಸ ಅಂತ ನೀನ್ ಹೇಳಿದ್ರೆ. ಸರ್, ಇಟ್ಸ್ ಮೈ ಪರ್ಸನಲ್. ಅದನ್ನ ಹೇಳಲೇಬೇಕು ಅಂತ ಏನಿಲ್ಲ. ನಾನು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಇವತ್ತು 4 ಗಂಟೆಗೆ ರಿಜಿಸ್ಟ್ರಾರ್ ಆಫೀಸಲ್ಲಿ ನನ್ ಮದುವೆ. ಮದುವೆನಾ? ಓಕೆ, ಮುಹೂರ್ತಕ್ಕೆ ಸರಿಯಾಗಿ ನಾನು. ಸಾರಿ ಸರ್, ಔಟ್ಸೈಡರ್ಸ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ನಮ್ ತಾಯಿನೇ ನಮ್ಮಿಬ್ಬರಿಗೂ ಬಂಧು ಬಳಗಾಗಿ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ. ಕಿರಣ್, ನಾನು ನಿನ್ಗೆ. ಐ ಥಿಂಕ್ ಯು ಆರ್ ಕನ್ವಿನ್ಸ್ಡ್. ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್.
ಕಿರಣ್, ಯಾಕೆ ಅಳ್ತಾ ಇದೀಯಾ? ಜೀವನ ಪೂರ್ತಿ ಹೆಗ್ಲಿಗೆ ಹೆಗ್ಲಾಗಿರ್ತೀನಿ ನಿನ್ನಿದ್ದೆ, ಬಟ್ ಇವತ್ತಿಂದ ನಿನ್ನೆರಳಾಗಿರ್ತೀನಿ. ಈ ಸೂರಜ್ ಸತ್ರು, ಸೂರಜ್ ಆತ್ಮ ಮಾತ್ರ ಕಿರಣ್ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ನೇರವಾಗಿ ವಿಷಯಕ್ಕೆ ಬರೋಣ. ನೀವೆಲ್ಲರೂ ರಾಜ್ಯದ ಮುಖ್ಯಮಂತ್ರಿ ವಿಶ್ವನಾಥ್ ಅವರು ಭ್ರಷ್ಟಾಚಾರಿಗಳು, ಅಧಿಕಾರ ಲಾಲಸೆಯುಳ್ಳ ವ್ಯಕ್ತಿ ಅಂತ ಆರೋಪ ಮಾಡ್ತಾ ಇದ್ದೀರಿ. ಇದಕ್ಕೆ ನಿಮ್ಮಲ್ಲಿ ಬಲವಾದ ಸಾಕ್ಷಿ ಪುರಾವೆಗಳೇನಾದ್ರು ಇದ್ರೆ ಅದನ್ನೆಲ್ಲ ಇಲ್ಲಿ ಹಾಜರುಪಡಿಸಿ. ಅದಕ್ಕೂ ಮೊದಲು ನಾನದೊಂದು ಮಾತು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳೇನಾದ್ರೂ ಇದ್ರೆ ಅದನ್ನ ನಿಮ್ಮಲ್ಲೇ ಪರಿಹರಿಸಿಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ವಿಶ್ವನಾಥ್ ಅವರು ರಾಜ್ಯದ ಜನತೆಯ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂತವ್ರು. ಅದೇ ಸರ್ ಟ್ರಾಜಿಡಿ. ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ನಟರು, ಅವರ ನಟನೆಯಿಂದ ಎಲ್ರಿಗೂ ಮೋಸ ಮಾಡ್ತಾ ಇದ್ದಾರೆ. ನೋಡಿ, ನಾನು ಈ ಮೊದಲೇ ಹೇಳಿದ್ದೀನಿ, ಒಂದು ವೇಳೆ ಅವರು ಮೋಸ ಏನಾದ್ರೂ ಮಾಡಿದ್ರೆ ಸಾಕ್ಷಿ ಪುರಾವೆಗಳನ್ನ ಒದಗಿಸಿ. ಪ್ರೂಫ್ ಏನು ಸರ್? ಆ ಮಹಾಪುರುಷನ ಶ್ರೀಮತಿ ಇಲ್ಲೇ ಆಸಿಡ್ರಾಗಿದ್ದಾರೆ. ಅಕ್ಕ, ಅವ್ರ ಕಲ್ಯಾಣ ಗುಣನ ಶುರು ಹಚ್ಚಿ. ಸರ್, ಯಾವುದೇ ಹೆಣ್ಣು ತನ್ನ ಗಂಡನ ಬಗ್ಗೆ ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ. ಆದ್ರೆ ಈ ರಾಜ್ಯ ರಾವಣ ರಾಜ್ಯ ಆಗ್ಬಾರ್ದು ಅಂತ ನಾನ್ ನಿಜ ಹೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಎಂತ ಭ್ರಷ್ಟ ರಾಜಕಾರಣಿ ಅನ್ನೋದಕ್ಕೆ ಬಂದ 6 ತಿಂಗಳಿಗೆ ಅರ್ಧ ರಾಜ್ಯನ ಲೂಟಿ ಮಾಡಿದ್ದಾರೆ. ಪೀಣ್ಯದಲ್ಲಿ 2 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನು, ಯಶವಂತಪುರದಲ್ಲಿ 10 ಕೋಟಿ ರೂಪಾಯಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್, ಹೊಸೂರಿನಲ್ಲಿ 150 ಎಕರೆ ತೋಟ, ಸಾಗರದಲ್ಲಿ 600 ಎಕರೆ ಅಡಿಕೆ ತೋಟ, ಹೀಗೆ ಇನ್ನೂ ಬೇಕಾದಷ್ಟು ಮಗನ ಹೆಸರಲ್ಲಿ ಮಾಡಿದ್ದಾರೆ. ಸರ್, ಯಾವತ್ತಿದ್ರು ಇದೆಲ್ಲ ಸರ್ಕಾರಕ್ಕೆ ಸೇರ್ಬೇಕಾಗಿರೋ ಸೊತ್ತು. ತಾವು ದಯಮಾಡಿ ಇದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಬರೀ ಅಷ್ಟೇ ಅಲ್ಲ ಸರ್, ಒಂದೊಂದು ಫೈಲು ಸ್ಯಾಂಕ್ಷನ್ ಆಗಿ ಟೇಬಲ್ ಇಂದ ಹೊರಗೆ ಬರಬೇಕಾದ್ರೆ ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ ಅನ್ನೋದಕ್ಕೆ ಎಲ್ಲೋ MLAಗಳು ಸಾಕ್ಷಿ ಸಮೇತ ಪ್ರಿಪೇರ್ ಮಾಡಿರೋ ಈ ಫೈಲು ತಮಗೆ ಸಾಕು ಅಂತ ಕಾಣಿಸುತ್ತೆ. ಡೆಪ್ಯೂಟಿ CM ಆಗಿರೋ ಮಾನ್ಯ ಶ್ರೀ ಕೃಷ್ಣಪ್ಪ ರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅಂತ ಕೋರ್ತಾ ಎಲ್ಲಾ MLAಗಳು ಸೇರಿ ವಿಶ್ವಾಸ ಪಡಿಸಿರೋ ಈ ಪತ್ರವನ್ನ ನೀಡ್ತಾ ಇದೀವಿ ಸರ್. ದಯವಿಟ್ಟು ಮನ್ನಣೆ ಮಾಡಬೇಕು. ನೋಡಿ, ನೀವು ಕೊಟ್ಟಿರೋ ಪುರಾವೆಗಳನ್ನ ಪರಿಶೀಲನೆ ಮಾಡಿ ಸಂವಿಧಾನಕ್ಕೆ ಅನುಗುಣವಾಗಿ ಏನು ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ತೀರ್ಮಾನ ಮಾಡ್ತೀವಿ. ಯಾಕಮ್ಮ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಎಲ್ಲ ಆಗೋಯ್ತು, ಇನ್ನು ಏನ್ ಸಾಧಿಸೋದಿಕ್ಕೆ ನೀನ್ ಡ್ಯೂಟಿಗೆ ಹೋಗ್ತಿದ್ಯಾ ಅಂತ ಕೇಳೋದಿಕ್ ನಿಂತಿದ್ಯಮ್ಮ? ಚಿನ್ನ ಎಷ್ಟು ಗಟ್ಟಿ ಅಂತ ಬೆಂಕಿ ಹೇಗ್ ಪರೀಕ್ಷೆ ಮಾಡುತ್ತೋ ಹಾಗೆ ನೀನ್ ಎಷ್ಟು ಧೈರ್ಯಶಾಲಿ ಅಂತ ನೋಡೋಕೆ ಆ ದೇವ್ರು ಸಂಕಟಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ಪ್ರೀತಿನ ಕಳ್ಕೊಂಡು ಸಪ್ತಪದಿ ತುಳಿಬೇಕಾದ ಸಮಯದಲ್ಲಿ ಮದುವೆ ಆಗೋ ಗಂಡನ್ನ ಕಳ್ಕೊಂಡಿದ್ರು ಕೂಡ ಏನೂ ಆಗ್ದವಳ ಹಾಗೆ ಆ ಕರ್ತವ್ಯನೇ ದೇವ್ರು ಅಂತ ನಂಬಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇರೋ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮಮ್ಮಿ, ನೀನ್ ಹೋಗಿ ನನ್ಗೆ ನೋ, ಯು ಆರ್ ಮೈ ಇನ್ಸ್ಪಿರೇಷನ್. ಎಸ್, ನೋಡಿ, ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ನೀವು ನಿರಪರಾಧಿ ಅಂತ.
ಆದ್ರೆ ನಿಮ್ಮವರೇ ನಿಮ್ಮನ್ನ ಕೆಡ್ಡದಲ್ಲಿ ಕೆಡವೋದಿಕ್ಕೆ ವ್ಯವಸ್ಥಿತವಾಗಿರತಕ್ಕಂತ ವ್ಯೂಹ ರಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಯು ಆರ್ ಟ್ರಾಪ್ಡ್. ಮನುಷ್ಯತ್ವದ ದೃಷ್ಟಿಯಿಂದ ನಾನು ಇದನ್ನು ಒಪ್ಪದೆ ಹೋದ್ರೂ ಸಂವಿಧಾನದ ದೃಷ್ಟಿಯಿಂದ ಕ್ರಮ ತೆಗೆದುಕೊಳ್ಳಲೇಬೇಕಾಗತ್ತೆ. ಒಂದು ವೇಳೆ ನೀವು ಈ ಅಪವಾದಗಳನ್ನ ಎದುರಿಸಿಯೂ ಮುಂದುವರಿತೀನಿ ಅನ್ನೋದಾದ್ರೆ ಅವರು ನಾಳೆ ಸೆಷನ್ಸ್ ನಲ್ಲಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡುವಾಗ ಯು ವಿಲ್ ಬಿ ಇನ್ ಎ ವೆರಿ ಆಕ್ವರ್ಡ್ ಪೊಸಿಷನ್ ಅಂಡ್ ಯು ಆರ್ ಫೋರ್ಸಿಂಗ್ ಮೀ ಆಲ್ಸೋ ಇನ್ ಎ ವೆರಿ ಎಂಬರಾಸಿಂಗ್ ಸಿಚುವೇಶನ್. ಅಧಿಕಾರಕ್ಕೋಸ್ಕರ ನಾನು CM ಆಗ್ಲಿಲ್ಲ ಸರ್. ನಮ್ಮೂರ್ಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ಮೇಲೆ ನನಗೆ ಈ CM ಪಟ್ಟ ಬೇಕಾಗಿಲ್ಲ. ನಾನು ರಾಜೀನಾಮೆ ಕೊಡ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಮೇಡಮ್. ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ CM ಅಸಾಸಿನೇಷನ್ ಕಾರಣರಾದ ಕೊಲೆಗಾರರೇ ಸೂರಜ್ ಅವ್ರು ಸಾಗೋ ಕಾರಣ. ನೌ ದೇ ಆರ್ ಇನ್ ಎಸ್ಕೆ ಫಾರ್ಮ್ ಹೌಸ್.
ನಾನು ಕೃಷ್ಣಪ್ಪ ರೆಡ್ಡಿ ಆದ ನಾನು ಸಂವಿಧಾನದ ಅನುಸಾರವಾಗಿ ಸಂವಿಧಾನದ ಅನುಸಾರವಾಗಿ ಏನಿದೆಲ್ಲ ವಾಟ್ಸ್ ಹ್ಯಾಪನಿಂಗ್? ಯುವರ್ ಎಕ್ಸಲೆನ್ಸಿ, ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್ ಯು. ದಯವಿಟ್ಟು ಈ ಪ್ರಮಾಣ ವಚನ ಕಾರ್ಯಕ್ರಮನ ನಿಲ್ಲಿಸಿ ಮುಂದಾಗೋ ಅನಾಹುತನ ತಡಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಾಟ್ ಡು ಯು ಮೀನ್? ಮಾನ್ಯ ವಿಶ್ವನಾಥ್ ಅವರ ಮುಖಕ್ಕೆ ಮಸಿ ಬಳಿಯೋದಿಕ್ಕೆ ಕೃಷ್ಣಾರೆಡ್ಡಿ ರಚಿಸಿದ ವಿಷವರ್ತುಲನ ನಾನು ಭೇದಿಸಿದ್ದೀನಿ. ಕೃಷ್ಣಾರೆಡ್ಡಿ ಈ ಸುಲ್ತಾನ್ನ ದಾಳವಾಗಿಟ್ಕೊಂಡು ಆಡಿದ ಚದುರಂಗದಾಟದ ವಿವರ ಎಲ್ಲ ಈ ಫೈಲಲ್ಲಿದೆ. ಸುಲ್ತಾನ್ ಈಗಾಗಲೇ ಅಪ್ರೂವರ್ ಆಗಿರೋದ್ರಿಂದ ಈ ಕೇಸಿಗೆ ಸಂಬಂಧಪಟ್ಟವ್ರನ್ನೆಲ್ಲ ಅರೆಸ್ಟ್ ಮಾಡೋದಿಕ್ಕೆ ಐ ನೀಡ್ ಯುವರ್ ಪರ್ಮಿಷನ್. ವಾಟ್ ಡು ಯು ಸೇ ಮಿಸ್ಟರ್ ಕೃಷ್ಣಾರೆಡ್ಡಿ? ಇದರ ಬಗ್ಗೆ ನೀವೇನ್ ಹೇಳ್ತೀರಿ? ಆಫೀಸರ್, ಯು ಕ್ಯಾನ್ ಪ್ರೊಸೀಡ್ ಅಕಾರ್ಡಿಂಗ್ ಟು ಲಾ. ಅರೆಸ್ಟ್ ಹಿಮ್. ಮಿಸ್ ಕಿರಣ್, ಸತ್ಯಮೇವ ಜಯತೆ ಅನ್ನೋ ಹಾಗೆ ನೀವು ನ್ಯಾಯ, ನೀತಿ, ಧರ್ಮವನ್ನ ಎತ್ತಿ ಹಿಡಿದಿದ್ದೀರಿ. ಐ ಆಮ್ ಪ್ರೌಡ್ ಆಫ್ ಯು. ಮಾನ್ಯರೇ, ಜನ ನಿಮ್ಮಿಂದ ಒಳ್ಳೆಯದನ್ನ ಬಯಸಿ ನಿಮ್ಮನ್ನ ಆರಿಸಿ ಕಳಿಸಿದ್ದಾರೆ. ನೀವು ನಿಮ್ಮಲ್ಲಿ ಕಚ್ಚಾಟ ಮಾಡಿಕೊಳ್ಳದೆ 3 ತಿಂಗಳಿಗೊಬ್ಬ 6 ತಿಂಗಳಿಗೊಬ್ಬ ಮುಖ್ಯಮಂತ್ರಿಯನ್ನ ಆರಿಸ್ತಕ್ಕಂತ ಪರಿಸ್ಥಿತಿನ ತಂದುಕೊಳ್ಳದೆ ಜನಸೇವೆಯನ್ನ, ದೇಶ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಧಿಕಾರಾವಧಿಯ ಸದುಪಯೋಗವನ್ನು ಪಡ್ಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ. ಈ ಪ್ರಕರಣದ ಕೂಲಂಕುಷ ವಿಚಾರಣೆ, ಪರಿಶೀಲನೆ ನಡೆಯೋ ತನಕ ಮಾನ್ಯ ವಿಶ್ವನಾಥ್ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯತಕ್ಕದ್ದು. ಕಿರಣ್, ಸರ್, ಇಲ್ಲಿವತ್ತಿಗೆ ನನ್ನ ಡ್ಯೂಟಿ ಮುಗೀತು. ತಾವು ಕೊಟ್ಟು ಕೋಆಪರೇಷನ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಬರ್ತೀನಿ ಸರ್. ಕಿರಣ್, ಅಂದ್ರೆ ಇಲ್ಲಿಗಿನ್ಮೇಲೆ ನೀನು ಬರೋಲ್ವಮ್ಮ? ಹಾಗಲ್ಲ ಸರ್, ತಮ್ಮ ಜೀವಕ್ಕೆ ಬಂದ ಅಪಾಯ ದೂರ ಆಗಿದೆ ಅಂತ ಸ್ಪೆಷಲ್ ಸೆಕ್ಯೂರಿಟಿನ ಕ್ಯಾನ್ಸಲ್ ಮಾಡಿದ್ದಾರೆ. ಜೀವಕ್ಕೇನು ಅಪಾಯ ಇಲ್ಲಮ್ಮ, ಆದ್ರೆ ಜೀವನಕ್ಕೆ ಅಪಾಯ ಬಂದಿದೆ. ನಾನು ಮುಳುಗ್ ಹೋಗ್ತಾ ಇದ್ದೀನಿ. ಈಗ ನಿನ್ ರಕ್ಷಣೆ ನನಗ್ ಬೇಕೇ ಬೇಕಮ್ಮ. ಕಿರಣ್, ಪ್ಲೀಸ್. ಯಾಕೆ ಯಾಕೆ ಏನೇನೋ ಹೇಳ್ತಿದ್ದೀರಲ್ಲ ಸರ್? ನಾನ್ ನಿನ್ ತಂದೆ ಅಂತ ಗೊತ್ತಿತ್ತು. ಯಾಕಮ್ಮ ಅಪ್ಪ ಅಂತ ಕರೀದೆ? ಸಾರ್ ಅಂತಾನೆ ಇದೆಯಾ? ನನ್ ತಪ್ಪಿಗೆ ಕ್ಷಮೆನೇ ಇಲ್ವೇನಮ್ಮ? ಕಿರಣ್, ಕೊನೆ ಬಾರಿ ಕೇಳ್ಕೊತಾ ಇದ್ದೀನಿ, ನೀನು ನಿನ್ನಮ್ಮ ನನ್ಗೇನೇ ಶಿಕ್ಷೆ ಬೇಕಾದ್ರೂ ಕೊಡಿ, ಆದ್ರೆ ನೀವಿಬ್ರು ನನ್ನ ಹತ್ರ ಬಂದ್ಬಿಡಿ, ಅಷ್ಟೇ ಸಾಕು. ನಾಳೆ ನಾನು PM ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ನಲ್ಲಿ ನಿಮ್ಗಾಗಿ ಕಾಯ್ತಾ ಇರ್ತೀನಿ.
ನೀವಿಬ್ರು ಬಂದೇ ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಶಾರದಾ, ಅಂತೂ ಬಂದ್ರಲ್ಲ. ನನಗ್ ಗೊತ್ತಿತ್ತು ಅಮ್ಮ ಮಗಳಿಬ್ರು ನನ್ನನ್ನ ಕ್ಷಮಿಸ್ತೀರಾ ಅಂತ ಚೆನ್ನಾಗ್ ಗೊತ್ತಿತ್ತು. ಕಿರಣ್, ನಿನ್ ಬಾಯಿಂದ ಅಪ್ಪ ಅಂತ ಕೇಳೋಕೆ ತುಂಬಾ ಆಸೆ ಆಗ್ತಾ ಇದೆ. ಎಲ್ಲಿ ಕರಿಯಮ್ಮ, ಅಪ್ಪ ಅಂತ ಕರಿಯಮ್ಮ. ಪುಟ್ಟ ಪುಟ್ಟದಾಗಿ ಓಡಾಡ್ಕೊಂಡಿರುವಾಗ ತೋರಿಸ್ಬೇಕಾದ ಪ್ರೀತಿನ ಈಗ ತೋರಿಸಿದ್ರೆ ಏನ್ ಬಂತು ಲಾಭ? ಹೆಣ್ಣಾದ್ರೂ ಅವಳಿಗೂ ಹೃದಯ ಇದೆ. ಆ ಹೃದಯ ಅಪ್ಪ ಅಮ್ಮನ ಪ್ರೀತಿಗೆ ಹಾತೊರೆಯುತ್ತೆ ಅನ್ನೋದನ್ನ ಅವಳ ಹುಟ್ಟಿಗೆ ಕಾರಣರಾಗಿರೋ ನಿಮ್ಮಂಥ ಗಂಡಸರು ಮರಿಬೇಡಿ. ಒಬ್ಬ ತಾಯಿ ಮಗಳು ಪಟ್ಟ ಕಷ್ಟ ನಿಮಗೂ ಗೊತ್ತಾಗ್ಬೇಕು. ಹೆಂಡತಿ ಮಕ್ಕಳು ಹತ್ರದಲ್ಲೇ ಇದ್ರು ಅವ್ರ ಹತ್ರ ತಮ್ಮ ಸುಖ ದುಃಖನ ಹೇಳ್ಕೊಳಕ್ಕಾಗದೇ ಇರೋ ಆ ನೋವು ಸಂಕಟ ನೀವು ಅನುಭವಿಸ್ಬೇಕು. ಹೆಣ್ಣು ಗಂಡು ಅಂತ ಭೇದ ಮಾಡೋ ನಿಮ್ಮಂಥ ಎಲ್ಲ ಗಂಡಸರಿಗೆ ಇದೊಂದು ಪಾಠ ಆಗ್ಬೇಕು. ಗುಡ್ ಬೈ. ಸರ್, ಡಿಸಿಪಿ ಕಿರಣ್ಗೆ ಕಮಿಷನರ್ ಆಗಿ ಪ್ರಮೋಷನ್ ಕೊಟ್ಟು ಜಮ್ಮು ಅಂಡ್ ಕಾಶ್ಮೀರ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್.